ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟಿದ ಕಫವನ್ನು ಕರಗಿಸುವ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಎದೆಯಲ್ಲಿ ಕಫ ಯಾಕೆ ಕಟ್ಟುತ್ತೆ? ಒಂದು, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ ಕಾರಣದಿಂದ. ಅದು ಹೇಗೆ? ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆಯಿಂದ ನಮ್ಮಲ್ಲಿ ಏನಾಗುತ್ತೆ? ಆಸಿಡ್ ರಿಫ್ಲೆಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಸಿಡ್ ರಿಫ್ಲೆಕ್ಸ್, ಅಸಿಡಿಟಿ ಒತ್ತುತ್ತೆ, ಸರಿಯಾಗಿ ಮಲವಿಸರ್ಜನೆ ಆಗಲ್ಲ, ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗೋದಿಲ್ಲ. ಆ ಗ್ಯಾಸು ಮೇಲ್ಮುಖವಾಗಿ ಒತ್ತಿದಾಗ ನಮ್ಮ ಲಂಗ್ಸ್ಗೆ ಒತ್ತಡ ಆಗುತ್ತೆ, ಶ್ವಾಸಕೋಶಕ್ಕೆ ಒತ್ತಡ ಆಗುತ್ತೆ. ಒತ್ತಡ ಆದಾಗ ಅಲ್ಲಿ ಏನಾಗುತ್ತೆ? ಮ್ಯೂಕಸ್ ಸೆಕ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಮ್ಯೂಕಸ್ ಸೆಕ್ರೇಷನ್ ಆಗಿ ನಿಮೋನಿಯಾ, ಟಿ.ಬಿ., ಬ್ರಾಂಕೈಟಿಸ್, ಅಲರ್ಜಿಟಿಕ್ ಬ್ರಾಂಕೈಟಿಸ್, ಅಸ್ತಮಾ, ಈ ರೀತಿ ಕಫದ ಸೆಕ್ರೇಷನಿನ ರೋಗಗಳು ಬರ್ತವೆ. ನೋಡಿ, ಬಹಳ ಜನ ಈ ಒಂದು ಅಜೀರ್ಣ, ಮಲಬದ್ಧತೆ, ಈ ಅಸ್ತಮ ಸಮಸ್ಯೆಗೆ ಮೂಲ ಕಾರಣ ಅಂತ ತಿಳ್ಕೊಳ್ತಾನೆ ಇಲ್ಲ. ಇನ್ನು ನಮ್ಮ ಆಯುರ್ವೇದ ವಿಜ್ಞಾನ ಇದೆಯಲ್ಲ, ಇದು ಬಹಳ ಡಿಫ್ರೆಂಟಾಗಿ ಥಿಂಕ್ ಮಾಡ್ತದೆ, ರೂಟ್ ಕಾಸ್ಗೆ ಥಿಂಕ್ ಮಾಡ್ತದೆ, ಕಾಯಿಲೆಯ ಮೂಲವನ್ನು ಪತ್ತೆ ಹಚ್ತದೆ. ಅಂಥವರಲ್ಲಿ ಸರಿಯಾಗಿ ಅದನ್ನು ಪತ್ತೆ ಹಚ್ಚಿ ಮಲಬದ್ಧತೆಯನ್ನು ಕ್ಲಿಯರ್ ಮಾಡಿದ್ರೆ ಕಫ ಸೆಕ್ರೇಷನ್ ಆಗೋದು ಬಂದಾಗ್ತದೆ. ನೋಡಿ, ಒತ್ತ ಇರ್ತದೆ, ಕೆಳಗಡೆನೂ ಗ್ಯಾಸ್ ಪಾಸ್ ಆಗೋದಿಲ್ಲ, ಮೇಲ್ಗಡೆನೂ ಪಾಸ್ ಆಗೋದು, ಹಿಂಗೆ ಒತ್ತ ಇರ್ತದೆ. ಈ ಕಣ್ಣಲ್ಲಿ ಹಿಂಗೆ ಒತ್ತಿದ್ರೆ ಏನಾಗುತ್ತೆ? ಕಣ್ಣಲ್ಲಿ ನೀರು ಬರುತ್ತೆ. ಯಾವುದೇ ಭಾಗದಲ್ಲಿ ಉಜ್ಜಿದಾಗ ಅಲ್ಲಿ ಉರಿಯೂತ, ಇನ್ಫ್ಲಮೇಷನ್, ಆಮೇಲೆ ಸೆಕ್ರೇಷನ್ ಆಗೋದು ಜಾಸ್ತಿ. ಅದೇ ಸೆಕ್ರೇಷನ್ ಅಂದರೆ ಉತ್ಪತ್ತಿ, ಬ್ಯಾಡ್, ಟಲ್ಟಿ, ಶ್ಲೇಷ್ಮಗಳ ಉತ್ಪತ್ತಿ, ಅದೇ ಕಫದೋಷ. ಇದು ಒಂದು ಕಾರಣ. ಮತ್ತು ಇನ್ನೊಂದು ಕಾರಣ ಅಂದರೆ ಇದೇ ಅಜೀರ್ಣ ಮಲಬದ್ಧತೆಯಿಂದನೇ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗುತ್ತೆ. ಮತ್ತು ಅಜೀರ್ಣ ಮಲಬದ್ಧತೆಗೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಇಮ್ಯುನಿಟಿಗೆ ಸಮಸ್ಯೆಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಯಾವುವು ಅಂತ ಹೇಳಿದ್ರೆ ಆಹಾರ ಪದ್ಧತಿ. ಐಸ್ ಕ್ರೀಮು, ಬ್ರೆಡ್ಡು, ಬಿಸ್ಕಿಟು, ಚಾಕ್ಲೇಟು, ಬೇಕರಿ ಪದಾರ್ಥ, ಕೋಲ್ಡ್ ಡ್ರಿಂಕ್ಸು, ಫಾಸ್ಟ್ ಫುಡ್ಡು, ಮತ್ತು ದುಶ್ಚಟಗಳನ್ನು ಮಾಡೋದು ಬೇರೆ. ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನೂ ಹದಗೆಡುತ್ತೆ, ಇಮ್ಯುನಿಟಿನೂ ಹಾಳಾಗುತ್ತೆ. ಆ ಇಮ್ಯುನಿಟಿ ಮತ್ತು ಜೀರ್ಣಾಂಗ ವ್ಯವಸ್ಥೆ ಹಾಳಾದಾಗ ಶ್ವಾಸಕೋಶದಲ್ಲಿ ಕಫ ಕಟ್ಟುವ ಸಮಸ್ಯೆಗಳು ಹೆಚ್ಚಾಗ್ತವೆ. ಇನ್ನು ಮೂರನೇ ಕಾರಣವನ್ನು ನಾವು ನೋಡೋದಾದರೆ ಮಾನಸಿಕ ಒತ್ತಡಗಳಿಂದನೂ ಕೂಡ ಪ್ರತಿರೋಧಕ ಶಕ್ತಿ ಕುಗ್ಗುತ್ತೆ. ಅದರಿಂದನೂ ಕೂಡ ಎದೆಯಲ್ಲಿ ಕಫ ಕಟ್ಟುವ ಸಮಸ್ಯೆಗಳು ಬರ್ತವೆ. ಕೆಮ್ಮು, ನೆಗಡಿ, ಕಫ ಟೆನ್ಷನ್ಲಿ ಬರೋದನ್ನು ನಾವು ನೋಡಿರ್ಬೋದು. ಈಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ನೋಡ್ರಿ, ತುಂಬ ಟೆನ್ಷನ್ ಇರ್ತದೆ, ಅವಾಗ ಕೆಮ್ಮು, ನೆಗಡಿ, ಕಫ, ಜ್ವರ ಜಾಸ್ತಿ ಬರ್ತದೆ. ಅಂದರೆ ಟೆನ್ಷನಲ್ಲಿ ಇಮ್ಯುನಿಟಿ ತುಂಬ ವೀಕ್ ಆಗುತ್ತೆ, ಜೊತೆಗೆ ಶ್ವಾಸಕೋಶದ ಮೇಲೆ ಒತ್ತಡ ಆಗುತ್ತೆ. ಆ ಕಾರಣದಿಂದಾಗಿ ಇಂತಹ ಅಲರ್ಜಿಯ ಸಮಸ್ಯೆಗಳು ಬರ್ತವೆ. ಇನ್ನು ನಾಲ್ಕನೇ ಕಾರಣವನ್ನು ನಾವು ಪತ್ತೆ ಹಚ್ಚೋದಾದರೆ ಹೆಚ್ಚು ರಾಸಾಯನಿಕ ಔಷಧಿಗಳ ಸೇವನೆ. ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಾ ಇರ್ತಕ್ಕಂಥದ್ರಿಂದ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿಯಾಗಿ ಪ್ರತಿರಕ್ಷಕ ವ್ಯವಸ್ಥೆಗೆ ತೊಂದರೆ ಉಂಟಾಗಿ ಆಟೋ ಇಮ್ಯೂನ್ ಡಿಸೀಸಿನ ರೂಪದಲ್ಲಿ ನಮಗೆ ಇಂಥ ಅಸ್ತಮ, ಎದೆಯಲ್ಲಿ ಕಫ ಕಟ್ಟತಕ್ಕಂಥ ಸಮಸ್ಯೆಗಳು ಬರ್ತವೆ. ಮತ್ತು ಐದನೇ ಪ್ರಮುಖ ಕಾರಣವನ್ನು ನಾವು ನೋಡೋದಾದರೆ ದಿನಚರ್ಯ ಮತ್ತು ಆಹಾರಚರ್ಯದ ವ್ಯತ್ಯಾಸಗಳು. ಆಹಾರಚರ್ಯದ ಹೇಳಿದ್ದೇನೆ, ದಿನಚರ್ಯದಲ್ಲಿ ಅಂದರೆ ತಡವಾಗಿ ಮಲಗುವುದು, ತಡವಾಗಿ ಏಳೋದು. ತಡವಾಗಿ ಮಲಗಿದಾಗ ನಮ್ಮಲ್ಲಿ ವಾತ ಮತ್ತು ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ. ತಡವಾಗಿ ಎದ್ದಾಗ ಕಫ ವಿಕಾರ ಹೆಚ್ಚಾಗುತ್ತೆ. ತಡವಾಗಿ ಮಲಗಿ ತಡವಾಗಿ ಎದ್ದರೆ ಇಡೀ ದಿನ ಎನರ್ಜಿನೇ ಇರೋದಿಲ್ಲ, ತುಂಬ ಸುಸ್ತು, ಮಲಗಬೇಕು ಅಂತ ಒಂಥರ
ಬೋರಿಂಗ್ ಲೈಫ್ ಸ್ಟೈಲ್ ಅದು. ಒಂಥರ ಜೀವನದಲ್ಲಿ ಹುರುಪು ಉತ್ಸಾಹನೇ ಕಡಿಮೆ ಆಗಿಬಿಡ್ತದೆ. ಅದಕ್ಕಾಗಿ ಬೇಗ ಮಲಗಿ ಬೇಗ ಏಳುವುದು ಪ್ರಕೃತಿಯ ಒಂದು ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸುವ ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನವಾಗಿ ನಮ್ಮ ಆರೋಗ್ಯವನ್ನು 100 ವರ್ಷ ಗಟ್ಟಿಯಾಗಿರ್ತದೆ. ಅದಕ್ಕಾಗಿ ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ಹೋದರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಯನ್ನು ತಿಳ್ಕೋಬೇಕು. ಹಿಂದಿನ ಜನ ಆರೋಗ್ಯವಾಗಿರಲಿಕ್ಕೆ ಮೂಲ ಕಾರಣ ಅದೇ. ಅವರು ತುಂಬ ಬೇಗ ಮಲಗ್ತಿದ್ರು, ಬೇಗ ಏಳ್ತಿದ್ರು. ಅದು ಅವರ ಆರೋಗ್ಯದ ಗುಟ್ಟಾಗಿತ್ತು. ನಾವು ತಡವಾಗಿ ಮಲಗಿ ತಡವಾಗಿ ಏಳೋದು, ಹಗಲೊತ್ತಲ್ಲಿ ಮಲಗೋದು, ಇದು ಕಫಜ ವಿಕಾರಕ್ಕೆ ಮೂಲ ಕಾರಣ ಆಗ್ತದೆ. ಈ ಕಾರಣದಿಂದಾಗಿಯೇ ಇಮ್ಯುನಿಟಿ ತುಂಬ ಡ್ರಾಪ್ ಆಗುತ್ತೆ, ಅಂದರೆ ವೀಕ್ ಆಗುತ್ತೆ, ನಿಶಕ್ತ ಆಗುತ್ತೆ. ಅದರಿಂದ ಎದೆಯಲ್ಲಿ ಕಫ ಕಟ್ಟೋ ಸಮಸ್ಯೆಗಳು, ಅಲರ್ಜಿ ಸಮಸ್ಯೆಗಳು, ಪದೇ ಪದೇ ಕೆಮ್ಮು, ನೆಗಡಿ, ಕಫ, ಜ್ವರ ಎಲ್ಲ ಬರ್ತವೆ. ಇದು ಹೆಚ್ಚಾದಾಗ ಅದೇ ನಿಮೋನಿಯಾ, ಅಸ್ತಮಾ, TB ಆಗಿ ಕನ್ವರ್ಟ್ ಆಗ್ತದೆ. ಮತ್ತು ಸಣ್ಣ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಫ ಪ್ರಕೃತಿ ಇರ್ತದೆ. 6ನೇ ಕಾರಣವನ್ನು ನೋಡೋದಾದರೆ ಸಣ್ಣ ಮಕ್ಕಳಲ್ಲಿ ಹೆಚ್ಚು ಕಫ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂದರೆ ಅವರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಫಜ ಪ್ರಕೃತಿ ಇರ್ತದೆ. ಅದಕ್ಕಾಗಿ ಸಣ್ಣ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ನಾವು ಬೆಳವಣಿಗೆ ಮಾಡುವ ಸರಿಯಾದ ವಿಧಾನವನ್ನು ತಿಳ್ಕೊಬೇಕು. ಸಣ್ಣ ಮಕ್ಕಳನ್ನು ಬೆಳಗ್ಗೆ ಬೇಗ ಎಬ್ಬಿಸಬಾರ್ದು, ದೊಡ್ಡವರು ಬೆಳಗ್ಗೆ ಬೇಗ ಏಳಬೇಕು. ಸಣ್ಣ ಮಕ್ಕಳನ್ನು ರಾತ್ರಿ ಬೇಗ ಮಲಗಿಸಿದ್ರು ಕೂಡ ಚೆನ್ನಾಗಿ ನಿದ್ದೆ ಆಗಿ ಅವು 7-8 ಗಂಟೆಗೆ ಎದ್ದರೂ ಪರವಾಗಿಲ್ಲ. ಅವನು ಬೇಗ ಎಬ್ಬಿಸಿ ಅವಕ್ಕೆ ಹಿಂಸೆ ಕೊಟ್ಟು ಅವಕ್ಕೆ ಅದೇನು ಶಾಲೆಗೆ ಕಳಿಸೋದು. ನೀವು ಶಾಲೆಗೆ ಹೇಳಬೇಕು. ಮಕ್ಕಳ ಶಾಲೆನ, ಚಿಕ್ಕ ಮಕ್ಕಳ ಶಾಲೆನ ಅಪ್ ಟು 2ನೇ ಕ್ಲಾಸ್ 3ನೇ ಕ್ಲಾಸ್ವರೆಗೂ ಮಕ್ಕಳ ಶಾಲೆನ 11 ಗಂಟೆಗೆ ಶುರು ಮಾಡಿದ್ರು ಓಕೆ. ಇದನ್ನು ಪೋಷಕರು ನೀವು ಶಾಲೆಗೆ ಹೇಳಬೇಕು. ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ಯಾಕೆಂದರೆ ನಿಮ್ಮಿಂದ ಶಾಲೆ ನಡೀತಾ ಇರ್ತದೆ ಹೊರತು ಅವರಿಂದ ಇರೋದಿಲ್ಲ. ನೀವು ಮಕ್ಕಳನ್ನ ಕಳಿಸಿದ್ರೆ ಶಾಲೆ ನಡೀತದೆ. ಎಲ್ಲ ಪೇರೆಂಟ್ಸ್ ಎಲ್ಲ ನೀವು ಹೋಗಿ ಹೇಳ್ಬೇಕು. ಅಥವಾ ಅಂಥ ಶಾಲೆಗಳಿದ್ರೆ ಆ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕಬೇಕು. ಬೆಳಗ್ಗೆ ಬೇಗ ಎದ್ದೇಳಿಸೋದ್ರಿಂದ ಮಕ್ಕಳಲ್ಲಿ ಕಫ ವಿಕಾರ ಆಗ್ತದೆ. ರಾತ್ರಿ ಬೇಗ ಮಲಗಿಸಿ ಮಕ್ಕಳಲ್ಲಿ ಹೆಚ್ಚಿಗೆ ನಿದ್ರೆ ಆಗಬೇಕು. ಅಂದರೆ ಕಫ ಸಮತೋಲನದಲ್ಲಿ ಇರ್ತದೆ. ಬೆಳಗ್ಗೆ ಬೇಗ ಎಬ್ಬಿಸಬಾರ್ದು. ಚಳಿಗಾಲ ಮಳೆಗಾಲದಂತೂ ಎಬ್ಬಿಸಲೇಬಾರ್ದು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಮನೆಯಲ್ಲಿ ಸರಿಯಾಗಿ ಆಹಾರದಲ್ಲಿ ನೋಡ್ಕೊಳ್ಬೇಕು. ಫಾಸ್ಟ್ ಫುಡ್, ಜಂಕ್ ಫುಡ್ ಕೊಡಬಾರ್ದು. ಮತ್ತು ಮಕ್ಕಳನ್ನು ಬೀದಿಲಿ ಆಟ ಆಡ್ಲಿಕ್ಕೆ ಬಿಡಬೇಕು. ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಮನೆಯಲ್ಲೇ ಮಕ್ಕಳನ್ನ ಇರಿಸೋದು. ಮನೆಯಲ್ಲಿ ಕಂಪ್ಯೂಟ್ರು, ವಿಡಿಯೋ ಗೇಮು, ಮೊಬೈಲ್ ಗೇಮು, ಇದರಿಂದ ಮಕ್ಕಳನ್ನ ಮೊದಲು ಹೊರಗಡೆ ತೆಗೆದುಕೊಂಡು ಬನ್ನಿ. ಟಿವಿಯಿಂದ ಅದು ಕುಂತು ಅವರ ಬಾಲ್ಯಾವಸ್ಥೆಯಲ್ಲಿ ಇರತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ನಾಶವಾಗಿ ಹೋಗ್ಬಿಡ್ತದೆ. ಮಕ್ಕಳು ಎಷ್ಟು ಚುರುಕಿರ್ತದೆ, ಹಿಂದೆ ಓಡಾಡ್ತಾ ಇದ್ವು ಹಂಗೆ. ಇವಾಗ ಮಕ್ಕಳು ಓಡಾಡೋದು ಬೀದಿಲಿ ನೋಡ್ತಾನೆ ಇಲ್ಲ ನಾನು. ಈ ಬೀದಿಲಿ ಬರೀ ಗಾಡಿ ಓಡಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿ ಆಡ್ಲಿಕ್ಕೆ ಬಿಡಿ. ಇವೆಲ್ಲ ಕಾರಣಗಳನ್ನು ನೋಡಿದ್ವಿ. ಇನ್ನು ಇದಕ್ಕೆ ಪರಿಹಾರ ನೋಡೋದಾದರೆ, ಪ್ರಾರಂಭಿಕ ಹಂತದಲ್ಲಿದ್ದರೆ ಮಕ್ಕಳಿಗೆ ಕೆಮ್ಮು, ನೆಗಡಿ, ಪದೇ ಪದೇ ಕಫ ಬರ್ತಾ ಇದ್ರೆ, ಅಂಥ ಸಮಸ್ಯೆ ಇರೋರು ಏನು ಮಾಡಬೇಕಂದ್ರೆ, ಅವುಗಳಿಗೆ ಮಕ್ಕಳಿಗೆ ಕಷಾಯ ಕುಡಿಸಿ ರೂಢಿ ಮಾಡಿ ತಾವು ಕೂಡ ಕಷಾಯ ಕುಡೀರಿ. ಒಂದು 100 ಗ್ರಾಮ್ ಕಾಳುಮೆಣಸು, ಒಂದು 100 ಗ್ರಾಮ್ ಬಿಳಿ ಕಾಳುಮೆಣಸು, ಒಂದು 100 ಗ್ರಾಮ್ ಜ್ಯೇಷ್ಠ ಮಧು, ಒಂದು 100 ಗ್ರಾಮ್ ಅಶ್ವಗಂಧ, ಒಂದು 100 ಗ್ರಾಮು ಅಮೃತ ಬಳ್ಳಿಯ ಚೂರ್ಣ, ಆಮೇಲೆ ಒಂದು 100 ಗ್ರಾಮ್ ಒಣಶುಂಠಿ ಪುಡಿ, ಆಮೇಲೆ ಒಂದು 100 ಗ್ರಾಮ್ ಹಿಪ್ಪಲಿ, ಇವಿಷ್ಟೆಲ್ಲ ಸೇರಿಸಿ ಪುಡಿ ಮಾಡಿಟ್ಕೊಳ್ಳಿ. ಆ ಪುಡಿಯನ್ನು ಪ್ರತಿದಿನ 1 ಚಮಚ ಹಾಕಿ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ, ಅದು ಕುದ್ದು 1 ಗ್ಲಾಸ್ ಇಳಿಲಿ. ಶೋಧಿಸಿ. ದೊಡ್ಡವರಾದರೆ ಅರ್ಧ ಗ್ಲಾಸ್ ಕುಡಿದು. ಚಿಕ್ಕ ಮಕ್ಕಳಾದರೆ 1 ವರ್ಷದಿಂದ 2 ವರ್ಷದ ಮಕ್ಕಳಾದರೆ ಅವಕ್ಕೆ 1 ಚಮಚ ಕೊಟ್ಟರೆ ಸಾಕು. 1-1.5 ಚಮಚ. 2 ವರ್ಷದಿಂದ 3 ವರ್ಷದ ಮಕ್ಕಳಾದರೆ 1-2-3 ಚಮಚ. 3 ವರ್ಷದಿಂದ 5 ವರ್ಷದ ಮಕ್ಕಳಾದರೆ 7-8 ಚಮಚ. 5 ವರ್ಷದಿಂದ 10 ವರ್ಷದ ಮಕ್ಕಳಾದರೆ ಒಂದು 60-50 ml. 10 ವರ್ಷದ ಮೇಲ್ಪಟ್ಟ ಮಕ್ಕಳಾದರೆ ಅವ್ರಿಗೆ 10 ವರ್ಷದಿಂದ 20 ವರ್ಷದ ಮಕ್ಕಳಿದ್ರೆ ಅವ್ರಿಗೊಂದು 100 ml ಕುಡಿಸ್ಬೋದು. ಹೀಗೆ ವಯೋಮಾನಕ್ಕನುಗುಣವಾಗಿ ನೀವು ಕೂಡ ದೊಡ್ಡವರಿದ್ದರೆ ಅರ್ಧ ಗ್ಲಾಸ್, 100 ml, 150 ml ಕುಡಿಬೋದು. ಹೀಗೆ ಇದನ್ನು ಮಾಡಬೇಕು. ಇದೊಂದು ಕಷಾಯ. ಇದನ್ನು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮಾಡ್ತಾ ಇರಬೇಕು ಈ ಕಷಾಯವನ್ನು. ಇದರಲ್ಲಿ ಬೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಕಷಾಯ ಆಗುತ್ತೆ. ಆಮೇಲೆ ಇನ್ಸ್ಟಂಟ್ ರಿಲೀಫ್ ಅಂತ ಹೇಳಿದ್ರೆ
ತುಳಸಿ ಎಲೆಯನ್ನು ಜಜ್ಜಿ ರಸ ತೆಗಿಬೇಕು. ಆಮೇಲೆ 1-2 ಚಮಚ ತುಳಸಿ ಎಲೆ ರಸ, 1 ಚಮಚ ವೀಳ್ಯದೆಲೆ ರಸ, 1 ಚಮಚ ಜೇನು, ಇದನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಆ ಮಿಶ್ರಣದಲ್ಲಿ ಅಪ್ಪಟ ಅರಿಶಿನ ಇದ್ದರೆ 1/2 ಚಮಚದಷ್ಟು ಅಪ್ಪಟ ಅರಿಶಿನ ಸೇರಿಸ್ಬೇಕು. ಈ ಮಿಶ್ರಣವನ್ನು ದೊಡ್ಡವರಾದರೆ 2 ಚಮಚ, ಬೆಳಗ್ಗೆ 2 ಚಮಚ ಇದನ್ನು ಮಿಶ್ರಣ ಮಾಡಿಟ್ಟಿರ್ತಾನೆ, ಬೆಳಗ್ಗೆ 2 ಚಮಚ, ಸಾಯಂಕಾಲ 2 ಚಮಚ, ಒಂದೇ ಸಲ ಮಿಶ್ರಣ ಮಾಡಿಡ್ಬೇಕು ಎಲ್ಲ ಪದಾರ್ಥನ. ಅದನ್ನೇ ಬೆಳಗ್ಗೆ 2, ಸಂಜೆ 2 ಚಮಚ ತಗೊಳ್ಳೋದು. ತುಂಬ 1 ವರ್ಷದ 2 ವರ್ಷದ ಮಕ್ಕಳಿದ್ದರೆ ಅವಕ್ಕೆ 1-2-3 ಹನಿ ನೆಕ್ಸಿದ್ರೆ ಸಾಕು. 1 ವರ್ಷದಿಂದ 2 ವರ್ಷದ ಮಕ್ಕಳಿದ್ರೆ 3-4 ಹನಿ ನೆಕ್ಸಿದ್ರೆ ಸಾಕು. 2 ವರ್ಷದ ಮೇಲ್ಪಟ್ಟು ಮಕ್ಕಳಿದ್ರೆ, ನವಜಾತ ಶಿಶುಗಳಿದ್ರೆ ಆಯುರ್ವೇದ ವೈದ್ಯರ ಹತ್ರ, 1 ವರ್ಷದ ಒಳಗೆ ಮಕ್ಕಳಿದ್ರೆ ಆಯುರ್ವೇದ ವೈದ್ಯರ ಹತ್ರ ನೀವು ತೋರಿಸ್ಬೇಕು. 2-3 ವರ್ಷದ ಮಕ್ಕಳಿದ್ರೆ 4-5 ಹನಿ ಅವ್ರು ನೆಕ್ಕಿಸ್ಬೋದು. 3 ವರ್ಷದಿಂದ 5 ವರ್ಷದ ಮಕ್ಕಳಿದ್ರೆ ಅವಕ್ಕೆ 1/4 ಚಮಚದವರೆಗೂ ಕುಡಿಸ್ಬೋದು, ಅರ್ಧ ಚಮಚದವರೆಗೂ ಕೊಡ್ಬೋದು. ಅರ್ಧ ಇನ್ನೊಂದು ಸರಿ 1 ಚಮಚದವರೆಗೂ ಕೊಟ್ಟರೆ ನಡೀತದೆ. ಆಮೇಲೆ 5-10 ವರ್ಷದ ಮಕ್ಕಳಿದ್ರೆ ಅವಕ್ಕೂ ಕೂಡ 1 ಚಮಚ ಕೊಡ್ಬೋದು. 10 ವರ್ಷದ ಮೇಲ್ಪಟ್ಟವರಿದ್ರೆ 2 ಚಮಚ ತಗೋಬೋದು. ಹೀಗೆ ಇದು ಮಿಶ್ರಣ ಮಾಡಿರ್ತಕ್ಕಂಥ ಈ ಒಂದು ರಸವನ್ನು, ಸ್ವರಸವನ್ನು ಈ ಪ್ರಮಾಣದಲ್ಲಿ ಕೊಟ್ಟರೆ ಎದೆಯಲ್ಲಿರೋ ಕಫ ತುಂಬ ವೇಗವಾಗಿ ಚೆನ್ನಾಗಿ ಕರಗುತ್ತೆ, ಭಾಳ ಚೆನ್ನಾಗಿ ಕರಗುತ್ತೆ, ಹಾಯ್ ಅನಿಸುತ್ತೆ ಮಕ್ಕಳಿಗೆಲ್ಲ. ಮತ್ತು ಮೂಗಿಗೆ ಡ್ರಾಪ್ ಹಾಕೋದು. ಹೇಗೆ ಅಂದರೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಬರ್ತವೆ, ನಸ್ಯ ಔಷಧಿಗಳು, ಅಣುತೈಲ ಅಂತ ಬರುತ್ತೆ, ಅಣುತೈಲವನ್ನು ಹಾಕ್ಬೋದು. ಆಮೇಲೆ ನಾಸಾ ಬಿಂದು ಅಂತ ಬರ್ತದೆ, BV ಪಂಡಿತ್ ಕಂಪ್ನಿಯವ್ರದ್ದು, ಚೆನ್ನಾಗಿರ್ತದೆ. ಅದನ್ನು ಸಣ್ಣ ಮಕ್ಕಳಾದರೆ 1 ಹನಿ ಹಾಕಿ, ದೊಡ್ಡವರಾದರೆ 4-6 ಹನಿ ಹಾಕಿ ಅಂತ ಮಾಡಿದರೆ ಎದೆಯಲ್ಲಿರೋ ಕಫ ಎಲ್ಲ ಆಚೆ ಬರ್ತಕ್ಕೆ. ಯಾಕಂದ್ರೆ ಉಗುಳ್ಬೇಕು, ಮಕ್ಕಳಿಗೆ ಉಗುಳ್ಲಿಕ್ಕಾಗಲ್ಲ, ಸ್ವಲ್ಪ ಕಲಿಸ್ಬೇಕು ನೀವು, ಇಲ್ಲಾಂದರೆ ಅದು ಬೇದಿಯಲ್ಲೂ ಕೂಡ ಹೊರಗೆ ಹೋಗ್ತದೆ ಕಫ. ಇದಿಷ್ಟು ಮಾಡಿ, ಈ ರೀತಿ ಮಾಡಿ, ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಯಾವ ರೀತಿ ದಿನಚರ್ಯವನ್ನು ಫಾಲೋ ಮಾಡಬೇಕು ತಿಳ್ಕೊಳ್ಳಿ. ಮಳೆಗಾಲ ಚಳಿಗಾಲ ಬಂದಾಗ ಪಾಯಸ, ಆಮೇಲೆ ಕಷಾಯಗಳು, ಆಮೇಲೆ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ತಿನ್ನೋದು. ಚಳಿಗಾಲ ಮಳೆಗಾಲದಲ್ಲಿ ಹಣ್ಣನ್ನು ಜಾಸ್ತಿ ಸೇವನೆ ಮಾಡೋಂಗಿಲ್ಲ, ಮಕ್ಕಳಿಗಂತೂ ಕೊಡಲೇಬಾರ್ದು. ಚಳಿಗಾಲ ಮಳೆಗಾಲದಲ್ಲಿ ಏನಾದರೂ ಪಿತ್ತ ಪ್ರಕೃತಿ ಇರೋರು ಮಧ್ಯಾಹ್ನ ಸಮಯದಲ್ಲಿ ಮಾತ್ರ ಸ್ವಲ್ಪ ಒಂಚೂರು ತಗೋಬೋದು. ದಾಳಿಂಬೆ, ಪಪ್ಪಾಯ, ಸೇಬು ಇಂಥ ಹಣ್ಣುಗಳನ್ನು. ಉಳಿದಂತೆ ಈ ರೀತಿ ಕಫದ ಅಲರ್ಜಿ ಇರೋರು ಹಣ್ಣೇ ತಗೊಳ್ಬಾರ್ದು. ಚಳಿಗಾಲ ಮಳೆಗಾಲದಂತೂ ಹಣ್ಣು ಮುಟ್ಲೇಬಾರ್ದು. ಮತ್ತು ಹಾಲಿನ ಪದಾರ್ಥಗಳು ಕೆಲವೊಬ್ಬರಿಗೆ ಅಲರ್ಜಿ ಆಗ್ತವೆ, ಅದನ್ನು ಬಿಡಬೇಕು. ಫ್ರಿಜ್ಜಲ್ಲಿರೋ ಆಹಾರ ಬಿಡಬೇಕು. ಜಂಕ್ ಫುಡ್ಗಳು, ಯಾವ್ಯಾವ ಆಹಾರದಿಂದ ಏನೇನು ಕಾರಣದಿಂದ ಸಮಸ್ಯೆ ಬರುತ್ತೆ ಅಂತ ಅದನ್ನ ಹೇಳಿ ತಿಳ್ಕೊಂಡು ಅದನ್ನು ಸರಿಯಾಗಿ ಅನುಸರಿಸ್ಬೇಕು. ನಾನು ಮೊದಲೇ ಕಾರಣ ಹೇಳಿದ್ದೀನಿ, ಅದಕ್ಕಾಗಿ ಆ ಕಾರಣಗಳನ್ನು ಸರಿಪಡಿಸ್ಕೊಂಡು ಈ ಮನೆ ಮದ್ದುಗಳು ಮಾಡಿಕೊಂಡ್ರೆ ಎದೆಯಲ್ಲಿ ಕಟ್ಟಿರೋ ಕಫಕ್ಕೆ ಪರಿಹಾರ ಕಂಡುಕೊಳ್ಬೋದು. ಇಷ್ಟೆಲ್ಲ ಮಾಡಿದರೂ ಕೂಡ ತಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ತಾವು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ನಮ್ಮಲ್ಲಿ ಇಂಥ ಸಮಸ್ಯೆಗಳಿಗೆ ಶ್ವಾಸ ಶುದ್ಧಿ ಚೂರ್ಣ, ಕಷಾಯಗಳು, ಕಫ ನಿವಾರಕ ಕಷಾಯ, ಪ್ರತಿರಕ್ಷಕ ಕಷಾಯ, ನಶ ಶೋಧನ ಜ್ಯೋತಿ ಅಂತೇಳಿ ಒಂದು ಮೂಗಿನ ಹನಿ ಮಾಡಿದ್ದೇವೆ, ಉದರ ಶೋಧನ ಕಷಾಯ, ಯಕೃತ್ ಶುದ್ಧಿ ಕಷಾಯ, ಈ ಥರದ್ದೆಲ್ಲ ಈ ಒಂದು ಕಫಜ ವಿಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನು ನಾವು ಕೊಡ್ತೇವೆ. ಅದನ್ನು ಬಳಸೋದ್ರ ಮೂಲಕ ತಮ್ಮ ಆ ಒಂದು ಎದೆಯಲ್ಲಿ ಕಟ್ಟತಕ್ಕಂಥ ಕಫದ ಸಮಸ್ಯೆಗಳಿಂದ ಶಾಶ್ವತವಾಗಿ ತಾವು ಪರಿಹಾರವನ್ನು ಕಂಡುಕೊಳ್ಬೋದು. ತುಂಬ ಕ್ರಾನಿಕ್ ಇದ್ದರೆ ಅದಕ್ಕೆ ರಸೌಷಧಿಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಆ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ನಿರ್ಧಾರ ಮಾಡ್ತೇವೆ. ಮನೆಯಲ್ಲೇ ಕೆಲವೊಂದಿಷ್ಟು ಪ್ರಯೋಗ ಮಾಡಿ, ತುಂಬ ಕ್ರಾನಿಕ್ ಇದ್ದರೆ ಅದರಲ್ಲೂ ಕೂಡ ಮಕ್ಕಳಿಗಿದ್ದರೆ ದಯವಿಟ್ಟು ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮಕ್ಕಳಿಗೆ ಆ ಹಿಂಸೆಯಲ್ಲಿ ನೋಡಲಿಕ್ಕೆ ಭಾಳ ಹಿಂಸೆ ಅನಿಸುತ್ತೆ. ನಮ್ಮಲ್ಲಿ ಬರ್ತಾ ಇರ್ತಾರೆ, ತುಂಬ ಜಾಸ್ತಿ ಮಾಡ್ಕೊಂಡು ಬರ್ತಾರೆ, ಅವಾಗ ತುಂಬ ತೊಂದರೆ ಆಗಿರುತ್ತೆ. ಅದಕ್ಕೆ ಮಕ್ಕಳ ವಿಚಾರದಲ್ಲಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ಏನಾದಂಥ ಸಮಸ್ಯೆ ಇದ್ದರೆ ದಯವಿಟ್ಟು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ತಾವು ಭೇಟಿ ಕೊಡಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರೂ ಭಕ್ತಿ ಶರಣಾರ್ಥಿ.